ನಮಸ್ಕಾರ ವೀಕ್ಷಕರೇ. ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಈ ಸಂಚಿಕೆಯಲ್ಲಿ ನಾನು ಮೀನ ಮತ್ತು ಕುಂಭ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು 10 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ನಾನು ಕೇಳ್ಕೊತೀನಿ. ಸೊ ಈ ಸಂಚಿಕೆಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಇದೆಲ್ಲ ಹೇಳ್ತಿರೋದು ಗೋಚಾರ ಫಲ ಅಷ್ಟೇ. ನಿಮಗೆ ಏನಾದರೂ ಕರೆಕ್ಟಾಗಿ 100% ಪ್ರೆಡಿಕ್ಷನ್ ಬೇಕು ಅನ್ನೋದಾದರೆ ನಿಮ್ಮ ಜಾತಕದ ಪ್ರಕಾರ ನೀವು ಹೋಗಬೇಕಾಗುತ್ತೆ. ಶನಿ ಬಲ, ಗುರು ಬಲ ಹೇಗಿದೆ ಅಂತ ತಿಳ್ಕೊಂಡು, ದಶಾಭುಕ್ತಿಗಳು ಹೇಗಿದೆ ಅಂತ ತಿಳ್ಕೊಂಡು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಬೋದು. ಬಟ್ ಇದು ಒಂದು 100% ಗೋಚಾರ ಫಲ ಅಥವಾ ಜನರ ಪ್ರಿಡಿಕ್ಷನ್ ಥರ ತಗೋಬೋದು. ಗೋಚಾರ ಫಲ ಒಂದು 50% ಆದರೆ ನಿಮ್ಮ ಜಾತಕದ ಫಲವನ್ನು ಸಹ ಡಿಪೆಂಡ್ ಆಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶತ್ರುಗಳ ಬಾಧೆ ಇರುತ್ತೆ. ಈ ತಿಂಗಳಲ್ಲಿ ನಿಮಗೆ ಬೇಡ್ತಿದ್ದವರು ನಿಮ್ಮ ಹಿಂದೆ ಮುಂದೆ ಮಾತಾಡ್ಕೊಂಡು ತಿರುಗಾಡ್ತಾ ಇರ್ತಾರೆ. ಮುಂದೆ ಮಾತಾಡೋದಕ್ಕಿಂತ ಹಿಂದೆ ಮಾತಾಡ್ಕೊಂಡು ತಿರುಗಾಡೋದು, ನಿಮ್ಮ ಬಗ್ಗೆ ಬೇರೆ ಏನೇನೋ ಚಾಡಿಗಳು ಹೇಳೋದು, ಇಲ್ದಿದ್ದನ್ನೆಲ್ಲ ಹೇಳಿ ಬೇರೆಯವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಮೂಡಿಸೋದು, ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಅವರಿಂದ ಸ್ವಲ್ಪ ಹುಷಾರಾಗಿರಿ. ಮಾತು ಹಿಡಿತದಲ್ಲಿರಬೇಕು. ಏನೋ ಒಂದು ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡಿ ನಿಮ್ಮ ಆಫೀಸಲ್ಲಿ ತೊಂದರೆ ಆಗ್ಬೋದು, ಅಥವಾ ಮನೆಯಲ್ಲಿ ಗೊಂದಲದ ವಾತಾವರಣ ಆಗ್ಬೋದು. ನಿಮ್ಮ ಮಾತು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಿಮ್ಮ ಮಾತಿನ ಬಗ್ಗೆ ನಿಗಾ ಇದ್ದು ಮಾತಾಡಿದ್ರೆ ಒಳ್ಳೆಯದು. ಯಾರಿಗೂ ಓವರ್ ಶೇರ್ ಮಾಡಬೇಡಿ. ಅಂದರೆ ನಿಮ್ಮ ಹತ್ರ ಏನಾದರೂ ಸೀಕ್ರೆಟ್ಸ್ಗಳಿದ್ರೆ, ಅಥವಾ ನಿಮ್ಮ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಅದು ಆಗೋಕ್ಕಿಂತ ಮುಂಚೆನೇ ಯಾರಿಗೂ ಸಹ ಅದನ್ನು ಹೇಳ್ಕೊಳಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮ ಸೀಕ್ರೆಟ್ ನಿಮ್ಮ ಹತ್ರ ಏನಿರೋದೇ ಬೆಟರು. ಇದು ಒಳ್ಳೆ ಫ್ರೆಂಡು, ಇವರು ಒಳ್ಳೆ ರಿಲೇಟಿವ್ ಅಂತ ಏನಾದರೂ ನಿಮ್ಮಲ್ಲಿದ್ದಂಥ ವಿಷಯಗಳನ್ನು ಬೇರೆಯವರಿಗೆ ತಿಳಿಸಿ ಕೊಟ್ಟಿದ್ದಂತ ಆದರೆ ಅದರಿಂದ ನೀವೇ ನೋವು ಅನುಭವಿಸ್ತೀರ. ಯಾಕಂದರೆ ಅದು ಅವ್ರ ಹತ್ರ ಇರಲ್ಲ, ಬೇರೆ ಎಲ್ಲರ ಹತ್ರನೂ ಹೋಗ್ಬಿಟ್ಟು ನಿಮಗೆ ಇವ್ರು ಈ ಥರನ ಅಂತ ಅಂದ್ಕೊಂಡು ನಿಮ್ಮ ಮೇಲೇ ಸಂದೇಹ ಪಡುವಂಥದ್ದು ಅಥವಾ ನಿಮ್ಮ ಮೇಲೆ ಅಪವಾದ ಮಾಡುವಂಥದ್ದಾಗುತ್ತೆ. ಸೊ ಯಾರಿಗೂ ಸಹ ನಿಮ್ಮಲ್ಲಿರುವಂಥ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಹಳೆಯ ಫ್ರೆಂಡ್ಸ್ ಮೀಟ್ ಆಗ್ತೀರಾ, ಅಂದರೆ ನಿಮ್ಮ ಕಾಲೇಜ್, ಸ್ಕೂಲ್ ಅಥವಾ ಹಳೆಯ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಇದ್ದಂಥ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಆಗಿ ಅವರ ಜೊತೆ ಉತ್ತಮವಾದ ಸಮಯನ ಕಳೀತೀರ. ಮತ್ತು ಮನಸ್ಸಿಗೂ ಸಹ ತುಂಬ ಖುಷಿಯಾಗುತ್ತೆ. ಮತ್ತು ಏನೇ ದುಡಿದ್ರೂ ಖರ್ಚು ಹೆಚ್ಚಿರುತ್ತೆ. ಈ ತಿಂಗಳು ಏನೇ ದುಡಿದ್ರೂ ಏನು ದುಡಿತೀರಾ ಅದು ಪೂರ್ತಿ ಖರ್ಚಾಗುವಂಥದ್ದು ಇರುತ್ತೆ. ಸುಮ್ಮನೆ ಶಾಪಿಂಗ್ ಮಾಡೋದು, ಅದು ಇದು ತೊಗೊಳ್ಳೋದು, ಅಥವಾ ಏನಾದರೂ ಸಡನ್ನಾಗಿ ಸಮಸ್ಯೆ ಬರೋದು, ಅಥವಾ ಯಾರೋ ಕೇಳಿದ್ರು ಹೆಲ್ಪ್ ಮಾಡಿದ್ರು ಅಂತ ಕೊಡೋದು, ಅಥವಾ ಏನೋ ಒಂದು ಆಗ್ಬಿಟ್ಟು ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ, ಅದು ಖರ್ಚಾಗುವಂಥದ್ದೇ ಇರುತ್ತೆ. ಹಣಕಾಸಿನ ಉಳಿತಾಯ ಕಮ್ಮಿ. ನಾನು ಹೇಳಿದಾಗೆ ಖರ್ಚು ಹೆಚ್ಚಿರೋದ್ರಿಂದ ಏನೇ ದುಡಿದ್ರೂ ಉಳಿತಾಯ ಆಗೋದಿಲ್ಲ. ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದಿದೆ. ಸೊ ಈ ತಿಂಗಳು ನಿಮ್ಮ ತಾಯಿಯ ಆರೋಗ್ಯ ಮೇಲೆ ಕಣ್ಣಿಟ್ಟು ಕಣ್ಣು ನೋಡಿಕೊಂಡ್ರೆ ಒಳ್ಳೆಯದು. ಸಂಗಾತಿಯ ಸಲಹೆ ಸಿಗುತ್ತೆ. ಈ ತಿಂಗಳು ನಿಮ್ಮ ಸಂಗಾತಿಯಿಂದ ಉತ್ತಮವಾದ ಸಲಹೆ, ಸಜೆಷನ್ಸ್ಗಳು ಸಿಕ್ಕಿ ಅವರ ಮಾತುಗಳು ನಿಮ್ಮ ಮೇಲೆ ಪ್ರಭಾವ ಬೀರಿ ಕೆಲಸಗಳು ಆಗುವಂಥದ್ದು, ಕೆಲಸದಲ್ಲಿ ಯಶಸ್ವಿ ಕಾಣುವಂಥದ್ದು, ಅಥವಾ ಒಂದು ಉತ್ತಮ ಸಲಹೆಯಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಅಂಥದ್ದೆಲ್ಲ ಆಗುತ್ತೆ. ಮತ್ತು ನೀವು ಸಾಲ ಬಾಧೆ ಇರುತ್ತೆ. ಸಾಲ ಅಂದರೆ ತೊಗೊಂಡಿರ್ತಾರಲ್ಲ, ಅವರು ನಿಮಗೆ ಫೋನ್ ಮಾಡೋದು, ಮನೆ ಹತ್ರ ಬರೋದು, ಯಾವಾಗ ತೀರಿಸ್ತೀಯಾ ಅಂತ ಎಲ್ಲ ಕೇಳೋದು, ಅದರಿಂದ ನಿಮ್ಮ ಮನಸ್ಸಿಗೂ ಸಹ ನೋವಾಗುವಂಥದ್ದೆಲ್ಲ ಇರುತ್ತೆ. ಮತ್ತು ಮನೆ ಸೈಟು ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಈ ತಿಂಗಳು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಆತ್ಮವಿಶ್ವಾಸ ಕುಗ್ಗುತ್ತೆ. ಸೊ ಹಣ ಉಳ್ಸೋಕ್ಕಾಗ್ತಾ ಇರಲ್ಲ, ಸಾಲ ಬಾಧೆ ಇರುತ್ತೆ, ಶತ್ರು ಬಾಧೆ ಇರುತ್ತೆ, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಸ್ವಲ್ಪ ಲೆವೆಲ್ ಡಿಕ್ರೀಸ್ ಆಗುವಂಥದ್ದು ಇರುತ್ತೆ. ನೀವೇನು ರೆಮಿಡಿ ಮಾಡಬೇಕು ಅಂದರೆ, ಪರಿಹಾರವಾಗಿ ಎಳ್ಳನ್ನ ದೇವಸ್ಥಾನಕ್ಕೆ ಶನಿವಾರ ಕೊಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಈ ರೆಮಿಡಿನ ಮಾಡಲೇಬೇಕು ನೀವು. ಮತ್ತು ನೆಕ್ಸ್ಟ್ ಮೀನರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಸಕ್ಸಸ್ ಇರುತ್ತೆ. ಅಂದರೆ ಮನೆ ಸೈಟು ಏನಾದರೂ ತಗೋಬೇಕು ಅಂತ ಹುಡುಕ್ತಾ ಇದ್ದರೆ, ನಿಮಗೆ ಎಲ್ಲಿ ಇಷ್ಟ ಇರುತ್ತೋ ಅದೇ ಜಾಗದಲ್ಲಿ ಸಿಕ್ಕೇ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲೂ ತುಂಬ ಚೆನ್ನಾಗಿದೆ. ನೀವೇನು ಲಾಭ ಅಂದ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚಾಗಿ ಲಾಭ ಆಗಿ ತುಂಬ ಖುಷಿಯ ವಾತಾವರಣ ಮೂಡುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲೂ ಸಹ ತುಂಬ ಚೆನ್ನಾಗಿದೆ. ತಕ್ಕ ಮಟ್ಟಿಗೆ ಸಾಲ ಸಹ ತೀರಿಸ್ತೀರಾ. ಏನಾದರೂ ಸಾಲ ಮಾಡ್ಕೊಂಡಿದ್ರೆ ಒಂದು 100%ಅಲ್ಲಿ 3/4% ತೀರಿಸುವಂಥದ್ದಾಗುತ್ತೆ. ಮತ್ತು ಮಾತಿನಿಂದ ಜಯ ಇರುತ್ತೆ. ನಿಮ್ಮ ಮಾತಿನಿಂದಲೇ ನಿಮಗೆ ಯಶಸ್ಸು ಕಾಣುತ್ತೆ. ಕೆಲಸ ಮಾಡೋ ಜಾಗದಲ್ಲಾಗಲಿ, ಮನೇಲಾಗಲಿ, ಎಲ್ಲ ಕಡೆ ಆಗಲಿ ನಿಮ್ಮ ಮಾತಿನಿಂದ ನಿಮಗೆ ಯಶಸ್ಸು ಕಾಣುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರ್ತಾ ಇದ್ದರೆ ಉತ್ತಮ ಅಂಕಗಳನ್ನು ಗಳಿಸ್ತೀರಾ. ಉದ್ಯೋಗದಲ್ಲೂ ಸಹ ತುಂಬ ಚೆನ್ನಾಗಿದೆ. ಏನಾದರೂ ಪ್ರಮೋಷನ್ಸ್ಗೆ ಏನಾದರೂ ನೋಡ್ತಾ ಇದ್ದರೆ, ಅಥವಾ ಹೈಕ್ ಏನಾದರೂ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಈ ತಿಂಗಳು ಆಗುವಂಥದ್ದಿದೆ. ಮತ್ತು ನೀವು ಫ್ರೆಂಡ್ಸಿಂದ
ಮನಸ್ಸಿಗೆ ನೋವು, ಏನೋ ಯಾರೋ ಒಬ್ಬ ಫ್ರೆಂಡ್ಸ್ ಮೀಟ್ ಆಗಿ ಅವನಿಂದ ನಿಮಗೆ ಏನೋ ಒಂದು ಮಾತಾಡಿ ಮನಸ್ಸಿಗೆ ನೋವು ಆಗುವಂಥದ್ದಿರುತ್ತೆ. ಅದು ಒಂದು ತಾತ್ಕಾಲಿಕವಾಗಿ ಮಾತ್ರ. ಮುಂದೆ ದಿನಗಳಲ್ಲಿ ತುಂಬ ಚೆನ್ನಾಗಿರ್ತೀರ ಆ ಫ್ರೆಂಡ್ಸ್ಗಳ ಜೊತೆ. ಏನಾದರೂ ವಿದೇಶಕ್ಕೆ ಹೋಗಬೇಕು, ಟೂರ್ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಟ್ರೈ ಮಾಡಿ ಹೋಗಿ ಬರ್ಬೋದು. ಅಥವಾ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ಎಜುಕೇಷನ್ ಮಾಡಬೇಕು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಅದಕ್ಕೂ ಸಹ ಈ ತಿಂಗಳಲ್ಲಿ ಮನಸ್ಸು ಮಾಡಿದ್ರೆ ಹೋಗುವಂಥದ್ದಾಗುತ್ತೆ. ಮತ್ತು ನೀವೇನು ಮಾಡಬೇಕು ಪರಿಹಾರವಾಗಿ ಅಂತ ಅನ್ನೋದಾದರೆ, ಮನೆ ದೇವರ ದರ್ಶನ ಮಾಡಿ, ಮನೆ ದೇವರಿಗೆ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಸಹ ತುಂಬ ಸಂತೋಷವಾಗುತ್ತೆ. ದೈವಿಕವಾಗಿ ಡಿವೈನ್ ಎನರ್ಜಿ ಅನ್ನುವಂಥದ್ದು ಆ್ಯಕ್ಟಿವ್ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ.